ಬರೆಯೋದು ಅವನೇ ಅಲ್ವೇನ್ರಿ? ಜಾನು ಇನ್ನೂ ಮಗು ರೀ. ಅವಳನ್ನ ಇಷ್ಟು ಬೇಗ ಕರೆಸ್ಕೊಳ್ಳೋ ಅವಸರ ಏನಿತ್ತು? ಅವಳ ಬದಲಿಗೆ ನಮ್ಮನ್ನಾದ್ರೂ ಕರ್ಕೋಬೋದಿತ್ತಲ್ವಾ? ಆ ದೇವ್ರಿಗೆ ಸ್ವಲ್ಪನೂ ಕರುಣೆನೇ ಇಲ್ವೇನ್ರಿ? ನನ್ನ ಮಗಳನ್ನ ಕಿತ್ಕೊಂಡ್ಬಿಟ್ನಲ್ಲ. ಆಯಸ್ ನಮ್ಮ ಕೈಲಿ ಇರಲ್ಲ ಲಕ್ಷ್ಮಿ. ನಮ್ಮ ಆಯಸ್ಸು ಯಾವಾಗ ಮುಗಿಯುತ್ತೋ ಅವಾಗ ಹೋಗ್ತಾ ಇರ್ಬೇಕು. ಹಾಗಾದ್ರೆ ನಮಗ್ ಯಾಕ್ರೆ ಇಷ್ಟೊಂದು ಆಯಸ್ ಕೊಡ್ಬೇಕಿತ್ತು? ನೋಡಿ, ಅವ್ನ್ ಕೊಟ್ಟಿರೋ ಆಯಸ್ ನನಗ್ ಬೇಡ. ಆ ದೇವ್ರು ನನ್ನನ್ನಾದ್ರೂ ಕರ್ಕೋಬೋದಿತ್ತಲ್ವಾ? ಲಕ್ಷ್ಮಿ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ. ಈಗ ಪಡ್ತಾ ಇರೋ ದುಃಖ ಸಾಕಾಗಲ್ವಾ? ನಮ್ಗೆಲ್ಲ ಇಂದ ದುಃಖ ಕೊಡ್ಬೇಕಾ? ಅದೆಲ್ಲ ದಯವಿಟ್ಟು ಮಾತಾಡ್ಬೇಡ. ಈಗ ನಾವ್ ಏನ್ ಮಾಡೋದು ಹೇಳಿ? ಬಹಳ ಬದುಕ್ಬೇಕಾದ ಜೀವನೇ ಇಲ್ಲ ಅಂದ್ಮೇಲೆ ಹೊರಳು ಹೋಗ್ಬೇಕಾಗಿರೋ ನಾವು ಇದ್ದು ಏನ್ ಮಾಡ್ಬೇಕು ಹೇಳಿ? ಇನ್ನು ನನಗೆ ಪುಟ್ಟ ಜಾನುನೇ ಕಣ್ಣಲ್ಲಿದ್ದಾಳೆ ರೀ. ಮದುವೆ ಆಗಿ 1 ವರ್ಷ ಕೂಡ ಆಗಿಲ್ಲ. ಜೀವನದಲ್ಲಿ ಯಾವ ಸುಖನೂ ಅವಳು ಅನುಭವಿಸಿಲ್ಲ. ಹೊಟ್ಟೆಲ್ಲಿ ಮಗು, ಅದ ಕಣ್ಣು ಬಿಡೋಕ್ ಮುಂಚೆನೆ ಅವಳೇ ಕಣ್ ಮುಚ್ಕೊಂಡ್ಬಿಟ್ಲಲ್ರಿ. ಏನ್ ಮಾಡೋದ್ರಿ? ಜೀವನ ಅಂದ್ರೆ ಹೀಗೆ ಲಕ್ಷ್ಮಿ. ಕೆಲವರು ಬೇಗ ಹೋಗ್ತಾರೆ, ನಾವು ಆಮೇಲೆ ಹೋಗ್ತೀವಿ. ಜೀವನ ಚಕ್ರದಲ್ಲಿ ಇದು ನಡೀತಾನೇ ಇರುತ್ತೆ. ನಮ್ಮ ಕೈಲಿ ಏನೂ ಇಲ್ಲ, ಅವು ನಡೆಸ್ದಂಗೆ ನಡಿಬೇಕಷ್ಟೆ. ಆಯ್ತು ಮೇಡಮ್, ಸಮಾಧಾನ ಮಾಡ್ಕೊ. ಮುಂದೆ ಏನ್ ಕಾರ್ಯ ಮಾಡಬೇಕು ಅನ್ನೋ ಕಡೆ ಗಮನ ಕೊಡೋಣ. ಶಾಸ್ತ್ರಿಗಳನ್ನೆಲ್ಲ ಮಾಡಿ ಕಳ್ಸ್ಕೊಡೋಣ. ರೀ, ಇದೇ ಕೈಯಿಂದ ಅವಳಿಗೆ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಕೊಟ್ಟು 100 ಕಾಲ ಸುಖವಾಗಿ ಬಾಳಮ್ಮ ಅಂತ ಆಶೀರ್ವಾದ ಮಾಡಿದ್ದೀನಿ. ಈಗ ಇದೇ ಕೈಯಿಂದ ಅವಳ ಫೋಟೋಗೆ ನಾನು ಹೇಗ್ರಿ ಪೂಜೆ ಮಾಡ್ಲಿ? ನನ್ನಿಂದ ಆಗಲ್ಲ ರೀ, ನನ್ನಿಂದ ಆಗಲ್ಲ. ಹಠ ಮಾಡಬೇಡ ಲಕ್ಷ್ಮಿ, ಹಠ ಮಾಡಬೇಡ. ನಾವಿಲ್ಲಿ ಈ ವಿಧಿ ವಿಧಾನಗಳನ್ನ ಪೂರೈಸಲಿಲ್ಲ ಅಂದ್ರೆ ಮೇಲಿನೊಳಗೆ ಶಾಂತಿ ಸಿಗೋದಾದ್ರೂ ಹೇಗೆ ಹೇಳು? ಗಂಡನ ಮನೆಗೆ ಹೋಗುವಾಗ ನಾವೆಲ್ಲ ಎಷ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಟ್ವೋ, ಹೀಗೂ ಹಾಗೆ ಖುಷಿ ಖುಷಿಯಾಗಿ ಕಳಿಸ್ಕೊಟ್ಬೇಡ. ಹೇಳಮ್ಮಂತನು. ಮಾವ, ಎಲ್ಲಿದ್ದೀರಾ ನೀವು? ಮನೆಗೆ ಬರ್ತಾ ಇದ್ದೀನಿ. ಯಾಕಮ್ಮ? ಬೆಳಿಗ್ಗೆ ನಾನು ನಿಮ್ಮ ಜೊತೆ ಮಾತಾಡಿಲ್ವಲ್ಲ, ಅದಕ್ಕೆ ನಾನೀಗ ಮಾಡಿದೆ. ಅಂದಾಗ ಮಾವ, ನಿಮ್ಮ ಜೊತೇಲಿ ಯಾರನ್ನಾದ್ರೂ ಕರ್ಕೊಂಡು ಬರ್ತಿದ್ದೀರಾ? ಹೋಗಿದ್ದು ಒಬ್ಬನೇ ಅಲ್ವೇನಮ್ಮ, ಬರ್ತಾನೂ ಒಬ್ಬನೇ ಬರ್ತಾ ಇದ್ದೀನಿ. ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ? ಅದು ಮಾವ, ಬೆಳಗ್ಗೆಯಿಂದ ಮನೆ ಮೇಲೆ ಕಾಗೆಗಳು ಕೂಗ್ತಾನೇ ಇದೆ. ಆ ಕಾಗೆಗಳು ಕೂಗಿದ್ರೆ ಮನೇಲಿ ಯಾರಾದರೂ ಅತಿಥಿ ಬರ್ತಾರೆ ಅಂತ ತಾನೆ? ಹಾಗೆ ನನ್ನ ಎಡ್ಗಣ್ ಬೇರೆ ಅದಿರ್ತಾ ಇದೆ. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರಾ ಅಂತ ಕೇಳಿದೆ. ಹಾಗೆಲ್ಲ ಏನೂ ಇಲ್ಲಮ್ಮ, ನಾನು ಒಬ್ಬನೇ ಬರ್ತಾ ಇದ್ದೀನಿ. ಹೌದಾ? ಆದರೆ ಈ ರೀತಿ ಶಕುನಗಳೆಲ್ಲ ಸುಳ್ಳಾಗಲ್ವಲ್ಲ? ಇಲ್ಲಿ ಬಿಡಿ, ನೀವು ದಾರಿಯಲ್ಲಿ ಬರ್ತಾ ಯಾರಾದರೂ ಸಿಗ್ಬೋದೇನೋ. ಆದರೂ ಮಾವ, ನೀವೊಬ್ಬರೇ ಹೋಗಬಾರ್ದಿತ್ತು. ನಿಮ್ಮ ಜೊತೇಲಿ ಯಾರಾದರೂ ಇದ್ದಿದ್ದಿದ್ರೆ ಒಳ್ಳೇದಾಗ್ತಿತ್ತು. ಯಾಕಂದರೆ ದೊಡ್ಡ ಬಿಸ್ನೆಸ್ ಅಂತ ಬೇರೆ ಹೇಳ್ತಿದ್ದೀರಾ, ನಿಮಗೆ ಸಹಾಯ ಆಗೋದು. ಆಮ್ಮ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಕಾಲೇಜಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬಿಟ್ಟು ಬಂದೆ. ನನ್ನ ಬಿಸ್ನೆಸ್ಗಿಂತ ಅವನು ಓದು ಮುಖ್ಯ ಅಲ್ವೇನಮ್ಮ? ಮಾವ, ಅವ್ನು ಬೇರೆ ವಿಷಯ ಹೇಳಿದಿದ್ರೆ ಬಲವಂತ ಮಾಡಿ ನಾನು ನಿಮ್ಮೊಟ್ಟಿಗೆ ಕಳಿಸ್ತಿದ್ದೆ. ಆದರೆ ಕಾಲೇಜ್ ಹತ್ರ ಹೋಗ್ಬೇಕನ್ನಲ್ಲ, ಅದಕ್ಕೆ ನಾನು ಸುಮ್ಮನಾದೆ. ಅದು ಬೇರೆ
ಎಕ್ಸಾಮ್ ಎಲ್ಲ ಇತ್ತಲ್ವಾ ಮಾವ, ನಾನು ಬಲವಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಮುಂದಿನ ಸಲ ವಿಶ್ವ ಏನಾದರೂ ಬರಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಮಾವ. ಹಾಗೆ ಮಾಡಮ್ಮ, ನೀನು ಬಂದು ಬಿಸ್ನೆಸ್ ಎಲ್ಲ ಕಲ್ತ್ಕೊಂಡ್ರೆ ನಮಗೆ ಒಳ್ಳೇದಲ್ವಾ? ಯಾಕೆ ಅಂದರೆ ನಮ್ಮನೆ ಮುಂದಿನ ವಾರಸ್ದಾರಲು ನೀನೇ ತಾನೇ. ಮಾವ, ನೀವೀಗ ಹೇಳಿ ಹೇಳಿನೇ ನಂಗೆ ಆಸೆ ಹುಟ್ಟಿಸ್ತಾ ಇದ್ದೀರಾ. ಏನು ಯೋಚನೆ ಮಾಡಬೇಡಮ್ಮ, ವಿಶ್ವನ ಎಕ್ಸಾಮ್ ಮುಗಿಲಿ, ನಾನು ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಖಂಡಿತ. ಸರಿ ಮಾವ, ನೀವು ಹುಷಾರಾಗಿ ಮನೆಗೆ ಬನ್ನಿ. ಹಾಗೆ ಬರ್ತಾ ನನ್ನ ಇಷ್ಟವಾದ ತಿಂಡಿ ತೊಗೊಂಡು ಬನ್ನಿ. ನಾನೇನಾದರೂ ವಿಶ್ವನ್ ಕೇಳಿದ್ರೆ ಅದಕ್ಕೂ ಗುರ್ರ ಅಂತಾನೆ. ಆಯ್ತಮ್ಮ, ನಾನು ಸೊಸೆಗೆ ತಿಂಡಿ ತರದೇ ಇರ್ತೀನಾ? ಖಂಡಿತ ತೊಗೊಂಡು ಬರ್ತೀನಿ. ಫೋನ್ ಇಡ್ಲಾ? ಸರಿ ಮಾವ. ಡ್ರೈವರ್, ಅಲ್ಲೆಲ್ಲಾದ್ರೂ ಮುಂದೆ ಒಂದು ಬೇಕ್ರಿ ಹತ್ರ ನಿಲ್ಸಪ್ಪ. ಪ್ರಕಾಶಣ್ಣ ಬಂದೆ. ಚೆಲ್ವಮ್ಮ, ಏನವ ಎಷ್ಟು ದೂರ ಬಂದ್ಬಿಟ್ಟಿದ್ಯಾ? ಅದೇ ಅಣ್ಣ, ವೆಂಕಿನೇನಾರ ನೋಡಿದ್ರ ಅವನ ಬಗ್ಗೆ ಏನಾರು ವಿಚಾರ ಗೊತ್ತಾಯ್ತಾ ಅಂತ ಕೇಳುಮ ಅಂತ ಬಂದೆ. ಅದೇಮ್ಮ, ನಾನು ವಿಚಾರಿಸ್ದೆ, ಗೊತ್ತಿರೋರ್ಗೆಲ್ಲ ಕೇಳಿದೆ. ಯಾರು ಇಲ್ಲ ಅಂತಾರೆ. ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ತಾನೆ, ಬತ್ತಾನೆ ಬಿಡವ. ಇಲ್ಲ ಅಣ್ಣ, ಅವ್ರು ನನ್ಗೆ ಹೇಳ್ದೆ ಕೇಳದೆ ಎಲ್ಲೂ ಹೋಗಕ್ಕಿಲ್ಲ. ನನ್ನ ಮತ್ತೆ ಮನೆಗೂ ಹೋಗಿದ್ದೆ, ನಂಗೆ ಗೊತ್ತಿರೋ ಎಲ್ರೂ ವಿಚಾರಿಸ್ದೆ, ಆದ್ರೆ ಅವರಲ್ಲೂ ಇಲ್ಲ. ಎಲ್ಲರೂ ನೋಡಿಲ್ಲ ಅಂತಾನೆ ಹೇಳ್ತವ್ರೆ. ನನಗೆ ಯಾಕೋ ಭಯ ಆಯ್ತೈತೆ ಅಣ್ಣ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ನೀನು ನನ್ನ ಜೊತೆ ಬರ್ತೀಯಾ? ಚೆಲ್ವಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಯಾಕವ? ಒಂದ್ 2 ದಿನ ನೋಡೋನಿರವ, ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಯ್ತು. ಇಲ್ಲ ಅಣ್ಣ, ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಕಾಯೋದು? ನಿನ್ನೆಯಿಂದ ಅವ್ರ ಮನೆಗೆ ಬಂದಿಲ್ಲ, ಅವ್ರ ಬಗ್ಗೆ ಏನು ವಿಚಾರ ಗೊತ್ತಾಯ್ತಾ ಇಲ್ಲ. ನನಗೆ ಸ್ಯಾನೆ ಭಯ ಆಯ್ತೈತೆ. ನಾನೊಬ್ಳೆ ಎಲ್ಲಿ ಅಂತ ಹುಡುಕ್ಲಿ? ಅದಕ್ಕೆ ಕಂಪ್ಲೇಂಟ್ ಕೊಟ್ರೆ ಅವರು ಹುಡುಕ್ತಾರಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಬರ್ಕೊಡಿ ಅಂತ ಹೇಳ್ತಾರೆ. ನಂಗೆ ಬರೆಯೋಕ್ಕಿಲ್ಲ, ಬರೋಕ್ಕಿಲ್ಲ. ಅದಕ್ಕೆ ನೀನು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದರೆ ಸ್ವಲ್ಪ ಸಹಾಯ ಆಯ್ತದೆ. ಚೆಲ್ವಿ, ಒಂದು ಕೆಲಸ ಮಾಡವ, ಇವತ್ತು ನಿನ್ನ ಮನೆಗೆ ಹೋಗವ. ಇವತ್ತು ರಾತ್ರಿವರೆಗೂ ನೋಡೋಣ. ಇವತ್ತು ಏನಾದ್ರು ಬರಲಿಲ್ಲ ಅಂದರೆ ನಾಳೆ ಒತ್ತಾರನೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡುವ. ನಾನು ಎಲ್ಲ ಕಡೆ ವಿಚಾರಿಸ್ತೀನಿ ಕಣವ, ನೀನು ಹೊರಡವ. ಸರಿ ಅಣ್ಣ, ಆದರೆ ಬೆಳಿಗ್ಗೆ ಬೇಗನೆ ನಿಮ್ಮ ಮನೆ ತಗೊಬರ್ತೀನಿ. ಇಬ್ಬರು ಇಲ್ಲಿಂದನೇ ಸ್ಟೇಷನ್ಗೆ ಹೋಗುಮ್ಮ. ಆಯ್ತವ, ಆಗಲಿ. ನೀನು ಹುಷಾರಾಗಿ ಮನೆ ಕಡೆ ಹೋಗವ. ಆದರೂ ನಾಳೆ ಇವಳು ಬರೋ ಅಷ್ಟರಲ್ಲಿ ನಾನು ಮನೆಯಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ನಾನೇ ಏನಾದರೂ ವೆಂಕಿನ ಸರೆಂಡರ್ ಮಾಡಿಸಿದ್ದೀನಿ ಅಂತ ಇವಳು ಗೊತ್ತಾದರೆ ಆಮೇಲೆ ದೊಡ್ಡ ಗಂಡಾಂತರನೇ ಆಗೋಗುತ್ತೆ. ಓಹ್, ಅಂಗಡಿ ಇಲ್ಲೇ ಇದೆಯಲ್ಲ.
ನೀವು ನನ್ನ ಜೊತೆಲಿದ್ದಿದ್ದು ಕೆಲವೇ ದಿನ ಆದರೂ ನನ್ನನ್ನು ಪೂರ್ತಿ ಆವರಿಸ್ಕೊಂಡು ಬಿಟ್ಟಿದ್ರಿ. ನಿಮ್ಮ ನಗು, ಹಾಡು, ತುಂಟತನ ಎಲ್ಲ ನನ್ನ ಜೀವನದ ಭಾಗ ಅಲ್ವಾ? ಈಗ ನೀವಿಲ್ದೆ ನಾ ಈ ಬಾಳನ್ನ ಹೇಗೆ ಊಹಿಸ್ಕೊಳ್ಳಿ? ಈಗ ನೀವೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಚಿನ್ನಮರೆ? ಅಳಿಯಂದ್ರೆ ಇದೆ ಸಮಾಧಾನ ಮಾಡ್ಕೊಳ್ಳಿ ಅಳಿಯಂದ್ರೆ, ಸಮಾಧಾನ ಮಾಡ್ಕೊಳ್ಳಿ. ಬಹುಶಃ ದೇವರಿಗೆ ನಿಮ್ಮಿಬ್ಬರ ನಡುವೆ ಇದ್ದ ಪ್ರೀತಿ ಕಾಳಜಿ ನೋಡಿ ಸಹಿಸಕ್ಕಾಗಲಿಲ್ಲ ಅನ್ಸುತ್ತೆ. ಹೊಟ್ಟೆಯವರಿ ಬಂದು ನಮ್ಮ ಜಾನನ ಕರ್ಕೊಂಡ್ಬಿಟ್ಟ. ಅಥವಾ ನಿಮ್ಮಂಥ ಗಂಡನ ಜೊತೆ ಬಾಳ್ವೆ ಮಾಡುವಂಥ ಅದೃಷ್ಟ ನನ್ನ ಮಗಳಿಗೆ ಇದ್ದಿದ್ದೇ ಅಷ್ಟೋ ಏನೋ. ಇನ್ನೇನಂತ ಅರ್ಥ ಮಾಡ್ಕೋಬೇಕಿದ್ದನ್ನು ಹೇಳಿ ರೀ, ದೇವರಿಗೆ ನಮ್ಮ ಜಾನುನೇ ಬೇಕಿತ್ತ? ಇಷ್ಟು ಚಿಕ್ಕ ವಯಸ್ಸಿಗೆ ಅವಳನ್ನು ಕರ್ಕೊಂಡ್ಬಿಟ್ಟ. ಲಕ್ಷ್ಮಿ, ಹಳಿಯಂದ್ರಿಗೆ ಸಮಾಧಾನ ಮಾಡಬೇಕು ಅಂಥದ್ರಲ್ಲಿ ನೀನೇ ಅಳ್ತಾ ಕೂತ್ಕೊಂಡ್ರೆ ಹೇಗೆ ಹೇಳು? ನಮ್ಗೆ ಅರ್ಥ ಆಗುತ್ತೆ ಅಳಿಯಂದ್ರೆ. ನಮ್ಮ ಜಾನುನ ನೀವು ಎಷ್ಟು ಪ್ರೀತಿಸ್ತಾ ಇದ್ರಿ ಅಂತ ನಮಗೆಲ್ಲರಿಗೂ ಗೊತ್ತು. ಈಗ ಅವಳಿಲ್ಲದೆ ಜೀವನ ಮಾಡೋದು ಕಷ್ಟ ಅಂತ ಅರ್ಥ ಆಗುತ್ತೆ. ಆದ್ರೇನ್ ಮಾಡ್ತೀರಾ? ನಮ್ಮ ಕೈಲಿ ಏನಿದೆ? ಎಲ್ಲ ಭಗವಂತ ನಿಚ್ಚೆ. ನಿಮ್ಗಿನ್ನೂ ವಯಸ್ಸಿದೆ, ಧೈರ್ಯ ತಂದ್ಕೊಳ್ಳಿ. ತೋಳಮ್ಮ ಕುಡಿ, ನಿಧಾನ ನಿಧಾನ ಕುಡಿ. ಸಾಕ? ನೀನು ಸಮುದ್ರದ ಹತ್ರ ಇದ್ದ ಹುಡುಗಿ ಅಲ್ವಾ? ಅಯ್ಯೋ ಇವ್ ನನ್ನ ಗುರ್ತಿಡ್ಬಿಟ್ರ. ಈಗ ಏನಪ್ಪ ಹೇಳಿ? ಯಾಕಮ್ಮ ಮೌನವಾಗಿದ್ಯಾ? ಮಾತಾಡು. ನೀನು ಮೌನವಾಗಿದ್ದರೆ ನನಗೇನು ಅರ್ಥ ಆಗುತ್ತೆ? ನೀನು ಅಲ್ಲಿದ್ದು ಹುಡುಗಿ ತಾನೆ. ನೀನು ಯಾಕೆ ಸಮುದ್ರದ ಹತ್ರ ಬಂದಿದ್ದೆ? ಅಲ್ಲ್ಯಾಕೆ ಬಿದ್ದೆ? ಇಲ್ಲಿಗೆ ಹೇಗೆ ಬಂದೆ? ಮಿಸ್ ಭಾವನಾ, ಏಯ್ ಕೋತಿ, ಅಕ್ಕ. ಜಾನು ಅಕ್ಕ, ನೀನು ವಯಸ್ಸಲ್ಲಿ ನನಗಿಂತ ಚಿಕ್ಕವಳಾದರೂ ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿ ಇದೆ. ನೋಡು, ಎಷ್ಟು ಬೇಗ ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಾ. ಇದೇನಾ ನೀನು ತೋರಿಸೋ ಪ್ರೀತಿ? ಅದೇ ಮತ್ತೆ, ನಾನು ಅಲ್ಲಿದ್ದರೂ ನನ್ನ ದೇಹ ಮಾತ್ರ ಅಲ್ಲಿರುತ್ತೆ, ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಗೊತ್ತಾ. ಯಾವಾಗಲೂ ನಿಮ್ಗಳ ಯೋಚನೆಯಲ್ಲೇ ಇರ್ತೀನಿ ನಾನು. ಮೇಡಮ್ರೇ, ನಿಮ್ಗೊಂದು ಕತೆ ಹೇಳ. ಚಿಕ್ಕ ವಯಸ್ಸಿಂದಲೂ ನನಗೂ ನಮ್ಮಣ್ಣನಿಗೂ ಅಷ್ಟಕ್ಕಷ್ಟೇ. ನನಗೆ ಅವನ ಕಂಡ್ರೆ ಆಯ್ತಿರಲಿಲ್ಲ, ಅವನಿಗೆ ನನ್ನ ಕಂಡ್ರೆ ಆಯ್ತಿರಲಿಲ್ಲ. ಯಾವಾಗಲೂ ಕಿತ್ತಾಡ್ಕೊಂಡೇ ಇರ್ತಿದ್ಮೋ. ಆಗ ನಾನು 3ನೇ ಕ್ಲಾಸ್ ಓದ್ತಿದ್ದೆ, ಅವನು 8ನೇ ಕ್ಲಾಸ್ ಓದ್ತಿದ್ದ. ಒಂದ್ಕಿಂತ ಸ್ಕೂಲಲ್ಲಿ ಒಬ್ಬ ಹುಡುಗ
ಅವ್ನಿಗೆ ಹೊಡೆದ್ಬಿಟ್ಟಿದ್ದ. ಅವ್ನಿಗೆ ಹೊಡೆದಿದ್ದು ನೋಡಿ, ಅದೆಲ್ಲಿತ್ತೋ ಪಾಪ ಅವನಿಗೆ ಹೊಡಿಯಕ್ಕೆ ಹೋಗ್ಬಿಟ್ಟಿದೆ. ಆದರೆ 3ನೇ ಕ್ಲಾಸ್ ಓದ್ತಿದ್ದು ಚಿಕ್ಕ ಹುಡುಗ ಅಲ್ವೇ ನಾನು. 8ನೇ ಕ್ಲಾಸ್ ಓಡ್ತಿದ್ದ ದೊಡ್ಡ ಹುಡುಗನಿಗೆ ಅದು ಹೆಂಗೆ ಹೊಡಿಯೋಕ್ಕಾಯ್ತದೆ ಹೇಳಿ? ಆಗ ನಮ್ಮ ಅಣ್ಣನೂ ನನ್ನ ಜೊತೆ ಹೊಡಿಯೋಕ್ಕೆ ಸೇರ್ಕೊಂಡು ನಾವಿಬ್ಬರೂ ಸೇರಿ ಆ ಹುಡುಗನ ಹೊಡೆದ ಹಾಕ್ಬಿಟ್ವಿ. ನಿಜ ಹೇಳ್ಬೇಕು ಅಂದರೆ ನಮ್ಮಿಬ್ರಿಗೂ ಆಯ್ತಾನೆ ಇರಲಿಲ್ಲ. ಆದರೆ ಇಬ್ಬರಲ್ಲಿ ಯಾರಿಗೆ ನೋವಾದರೂ ಇನ್ನೊಬ್ಬರು ತಡ್ಕೊತಾ ಇರಲಿಲ್ಲ. ಯಾವಾಗಲೂ ಕಿತ್ತಾಡ್ಕೊಂಡಿದ್ದು ನಮ್ಮ ಮಧ್ಯೆನೇ. ಅಷ್ಟೊಂದು ಪಿರುತ್ತಿರ್ಬೇಕಾದ್ರೆ ನೀವು ಜಾನು ಅವರು 2 ಜೀವ ಒಂದು ದೇಹ ಅಂತ ಬೆರ್ತು ಹೋಗಿದ್ದವರು. ನಿಮ್ಮ ಮಧ್ಯೆ ಎಷ್ಟು ಪಿರುತ್ತಿರ್ಬೇಡ. ಈಗ ಇದ್ದಕ್ಕಿದ್ದಂಗೆ ಜಾನು ಅವರು ಇನ್ನು ಮುಂದೆ ಇಲ್ಲ, ಇನ್ನು ಯಾವತ್ತೂ ಬರೋದೇ ಇಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಯ್ತದೆ, ನಿಮ್ಗೆ ಎಷ್ಟು ಸಂಕಟ ಆಯ್ತದೆ ಅನ್ನೋದು ನಂಗೆ ಅರ್ಥ ಆಯ್ತದೆ ಮೇಡಮ್ ಅವರೇ. ಆದರೂ ದಯವಿಟ್ಟು ಮೇಡಮ್ ಅವರೇ, ನೀವು ಹಿಂಗೆ ಇದನ್ನ ಯೋಚನೆ ಮಾಡ್ಕೊಂಡು ಈಗ ನೊಂದ್ಕೊಂಡಿರ್ಬೇಡಿ. ನನಗೆ ಗೊತ್ತು, ನಾನು ಹಿಂಗೆ ಹೇಳಿದ ತಕ್ಷಣ ನಿಮ್ಗೆ ಸಮಾಧಾನ ಆಗೋದಿಲ್ಲ ಅಂತ. ಯಾವುದೋ ಕತೆ ನಾವು ಓದಿದ್ದೆ, ಒಬ್ಬ ಮಂತ್ರವಾದಿ ಪ್ರಾಣ ಒಂದು ಗಿಳಿಯಾಗಿರ್ತದಂತೆ. ಹಂಗೆ ಈ ಸಿತ್ತು ಪ್ರಾಣ ನಿಮ್ಮೊಳಗದೆ ಮೇಡಮ್ ಅವರೇ. ನಿಮಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಿಲ್ಲ ಮೇಡಮ್ ಅವರೇ. ಅದಕ್ಕೆ ಹೇಳ್ತವನಿ, ನಿಮ್ಮ ಮನ್ಸೊಳಗಿರೋ ದುಃಖ ಎಲ್ಲ ಕಡಿಮೆ ಆಗೋವರೆಗೂ ಹತ್ಬಿಡಿ ಮೇಡಮ್ ಅವರೇ. ನಿಮ್ಮ ಮನಸ್ಸಿನ ಬರ ಇಳಿಯೋ ಗಂಟೆ ಹತ್ಬಿಡಿ. ಆದರೆ ದಯವಿಟ್ಟು ಈ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಯಾರ ಹತ್ರನೂ ಹಂಚ್ಕೊಳ್ದೆ ಕಲ್ಲಾಗಿರ್ಬೇಡಿ ಮೇಡಮ್ ಅವರೇ. ಸರಿಯಮ್ಮ, ನಿನ್ನ ಮೌನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿದ್ದು ಹುಡುಗಿ ನೀನೇ ಅಂತ. ನಿನ್ನ ಮೌನ ನನಗೆ ಅರ್ಥ ಆಗುತ್ತೆ. ನಾನು ಅದ್ರ ಬಗ್ಗೆ ನಿನಗೆ ಪ್ರಶ್ನೆ ಮಾಡೋಲ್ಲ. ನಿನ್ನ ಹೆಸರೇನು ಅಂತ ಹೇಳಮ್ಮ. ನನ್ನ ಹೆಸರು ಈಗ ಅವರಿಗೆ ನನ್ನ ನಿಜವಾದ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಅದಕ್ಕೆ ಬೇರೆ ಹೆಸರು ಏನಾದರೂ ಹೇಳಬೇಕು. ಯಾವ ಹೆಸರು ಹೇಳೋದು? ನಿನ್ನೆ ಕೇಳ್ತಾ ಇದ್ದೀನಮ್ಮ, ನಿನ್ನ ಹೆಸರೇನಂತ ಹೇಳು. ನನ್ನ ಹೆಸರು ಚಂದನ ಅಂತ. ಚಂದನ, ಬಹಳ ಒಳ್ಳೆ ಹೆಸರು, ಚೆನ್ನಾಗಿದೆ. ನಿಂದು ಯಾವೂರಮ್ಮ? ನಂದು ಕುಂದಾಪುರ. ಕುಂದಾಪುರ? ಅಲ್ಲಿಂದ ಇಲ್ಲಿಗೆ ಹೇಗಮ್ಮ ಬಂದೆ? ಸಾಯ್ಬೇಕು ಅಂತಾನೆ ಬಂದ್ಯಾ, ಅಥವಾ ಸಮುದ್ರ ನೋಡೋಕೆ ಹೋಗಿ ಕಾಲ್ಜಾರ್ ಬಿದ್ಯಾ, ಅಥವಾ ನೀನೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟ್ಯಾ? ಅಲ್ಲಮ್ಮ, ಎಷ್ಟು ಚಿಕ್ಕ ವಯಸ್ಸು. ಈ ವಯಸ್ಸಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತು? ಒಂದು ವೇಳೆ ನೀನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಿದ್ರೆ ನಿನ್ನ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗ್ತಿತ್ತು. ನಿನ್ನನ್ನು ನೆನೆಸ್ಕೊಂಡು ಜೀವನ ಪರ್ಯಂತ ಕೊರಗಬೇಕಾಗಿತ್ತು. ಅಳ್ಬೇಡಮ್ಮ, ಈಗ ಕಣ್ಣೀರು ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಹೇಳು, ಅವ್ರ ಹತ್ರ ನಾನೇ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ. ಈಗ ಅಪ್ಪ ಅಮ್ಮನ ಹತ್ರ ಹೋದ್ರು ನಾನು ಸತ್ಯ ಹೇಳಬೇಕಾಗುತ್ತೆ. ಅದರಿಂದ ಅವ್ರು ಇನ್ನಷ್ಟು ನೋವು ಪಡ್ತಾರೆ. ಹೇಳದೆ ಹೋದ್ರೆ ಮತ್ತೆ ಅವ್ರ ಹತ್ರನೇ ಕಳಿಸ್ತಾರೆ. ಹಾಗೆ ಯಾರೂ ಇಲ್ಲ. ಯಾರೂ ಇಲ್ಲ ಅಂದ್ರೆ? ಅಪ್ಪ ಅಮ್ಮ ಇದ್ರು, ಆದರೆ ಈಗಿಲ್ಲ. ಅಯ್ಯಯ್ಯೋ, ನಾನು ಈ ವಿಷಯ ನಿನ್ನ ಹತ್ರ ಕೇಳಬಾರ್ದಾಗಿತ್ತು. ಸಾರಿ ಅಮ್ಮ. ಆದರೆ ಕುತ್ಕಿಲಿ ತಾಲಿ ಇದೆ, ಗಂಡ ಇರಬೇಕಲ್ಲ? ಗಂಡ ಗೊತ್ತಾಯ್ತು ಬಿಡಮ್ಮ, ಅವನು ನಿನಗೆ ಮೋಸ ಮಾಡಿದ್ದಾನೆ. ಆ ನೋವನ್ನ ಸಹಿಸ್ಕೊಳಕ್ಕಾಗದೆ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ಯಾ. ನೋಡಮ್ಮ,
ಆತ್ಮಹತ್ಯೆ ಇರೋದಕ್ಕೂ ಪರಿಹಾರ ಅಲ್ಲ. ನಮ್ಗೆ ಯಾರು ಮೋಸ ಮಾಡ್ತಾರೋ ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕಬೇಕು, ತಲೆ ಎತ್ತಿ ನಡಿಬೇಕು ತಾಯಿ. ಸರಿ ಅಮ್ಮ, ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅಂತಿದ್ಯಾ? ಅದು ಗೊತ್ತಿಲ್ಲ. ನೋಡ್ತಾಯಿ, ನೀನು ಯಾವ ಜನ್ಮದ ಬಂಧುನೋ ಏನೋ ಇವತ್ತು ಬಂದು ನನ್ನ ಪ್ರಾಣ ಉಳಿಸಿದ್ಯಾ. ನಿನ್ನ ಸಹಾಯದ ಋಣ ನನ್ನ ಮೇಲಿದೆ. ನನಗೆ ನಿನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ತಗೊಳಮ್ಮ, ಇದು ನಿನ್ನ ಕಷ್ಟಕ್ಕಾಗತ್ತೆ. ಬೇಡ ಬೇಡ. ತಗೊಳಮ್ಮ.